ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವಾಟಾಳ್ ನಾಗರಾಜ್ ಅವರು ಜಾಗತಿಕ ಯುದ್ಧ ಪರಿಸ್ಥಿತಿಯನ್ನು ಉಲ್ಲೇಖಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಕಳೆದ 1 ತಿಂಗಳಿಂದ ಮುಂದುವರೆದಿದ್ದು, ಇದರ ಪರಿಣಾಮ ವಿಶ್ವದ ಮಟ್ಟದಲ್ಲಿ ಆತಂಕ ಹೆಚ್ಚಾಗಿದೆ ಅಂತ ಅವರು ಹೇಳಿದರು. ಅಲ್ಲಿ ಬಾಂಬ್ಗಳ ಸುರಿಮಳೆ, ಇಲ್ಲಿ ಜನರ ಕಣ್ಣೀರು ಸುರಿಮಳೆ. ಈ ಯುದ್ಧದ ಪರಿಣಾಮವಾಗಿ ಬೆಲೆ ಏರಿಕೆ ಉಂಟಾಗಿ ಕರ್ನಾಟಕದ ಆಟೋ ಮತ್ತು ರಿಕ್ಷಾ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿನಿತ್ಯದ ಖರ್ಚು, ಬಾಡಿಗೆ, ಹಾಲು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಬದುಕು ನಡೆಸುವುದು ಕಷ್ಟವಾಗ್ತಿದೆ ಅಂತ ಅವರು ಹೇಳಿದರು. ರಾಜ್ಯ ಸರ್ಕಾರ ತಕ್ಷಣ ಆಟೋ ಮತ್ತು ರಿಕ್ಷಾ ಚಾಲಕರಿಗೆ 10,000 ರೂಪಾಯಿ ನೆರವು ನೀಡಬೇಕು. ಇನ್ನು ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆಗಳ ಬಗ್ಗೆ ಮಾತ್ರ ಗಮನ ಹರಿಸುತ್ತಿರುವ ಸರ್ಕಾರವನ್ನು ಟೀಕಿಸಿದರು. ಅಪರೂಪಕ್ಕೆ ಬಂದ್ಬಿಟ್ಟು ಒಂದ್ರ ಮೇಲೆ ಒಂದಿರ ಕಾಣಲ್ಲ ಕಣ, ಅವ್ರಿಗೂ ಕಾಣಲ್ಲ, ಇದು ಎಲ್ಲ ಕಾಣಲ್ಲ. ಈಗ ಆಗುತ್ತೆ ನೋಡಿ, ಈಗ ಅಪರೂಪಕ್ಕೆ ಬಂದ್ಬಿಟ್ಟು ಏನೋ